ಇದು ಇದರಲ್ಲಿ ಮೆಣಸು ಇದೆ. ಈ ಮೆಣಸನ್ನು ನೋಡಿ ಉಪ್ಪುಂಚಿ ಹೇಗಾಗಿದೆ ಅಂತ ಊಟ ಮಾಡಿ ತೋರಿಸ್ತೇನೆ, ಆಯಿತಾ? ಹಾಯ್ ಗೈಸ್, ಇದು ಇದರಲ್ಲಿ ಮೆಣಸು ಇದೆ. ಈ ಮೆಣಸನ್ನು ನಾನು ಸುಟ್ಟದ್ದು, ಆಯಿತಾ, ಬಂದ್ ಮಾಡಿದ್ದೇನೆ. ಅದರ ಜೊತೆ ಎದುರುಗಡೆ ಮ್ಯಾಂಗೋ ಇದೆ. ಈಗ ಉಪ್ಪು ಮುಂಚಿ ಮಾಡಲಿಕ್ಕೆ ಹೊರಟಿದ್ದೇನೆ. ಮ್ಯಾಂಗೋದಿಂದ ಇನ್ನೊಂದು ರೆಸಿಪಿ ಉಪ್ಪು ಮುಂಚಿ. ಇದು ಆಲ್ಮೋಸ್ಟ್ ಮಾಡ್ತಾರೆ, ಸೊ ನನಗೆ ಫೇವ್ರೇಟ್. ಇದಕ್ಕೆ ಏನೂ ಬೇಕಾಗಿಲ್ಲ, ನಾವೇ ಮಾಡ್ಕೋಬೋದು. ಈಗ ಫಸ್ಟ್ ಮ್ಯಾಂಗೋ ವಾಶ್ ಮಾಡ್ಕೊಂಡು ಬರುವ. ಮ್ಯಾಂಗೋ ವಾಶ್ ಆಗಿದೆ, ನಾನು ಮ್ಯಾಂಗೋ ವಾಶ್ ಮಾಡ್ಕೊಂಡು ಬಂದಾಯಿತು. ಈಗ ಎಂತ ಮಾಡಬೇಕು ಅಂದರೆ, ಇದಕ್ಕೆ ನಾವು ನೀರು ಕೂಡ ಹಾಕ್ಬೋದು. ನಾನು ಇಲ್ಲಿ ನೀರು ಹಾಕ್ತಿಲ್ಲ. ಇಲ್ಲಿ ಎಂತ ಹಾಕ್ತಿದ್ದೇನೆ ಅಂದರೆ ತಿಳಿ ಹಾಕ್ತಾ ಇದ್ದೀನಿ. ನಾವು ಅಕ್ಕಿ ಮಾಡಿ ಆದಮೇಲೆ, ಅಂದರೆ ಅನ್ನ ಮಾಡಾದ್ಮೇಲೆ ಬಸಿತೀವಲ್ಲ, ಆ ನೀರನ್ನು ಇಲ್ಲಿ ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ನೋಡಿ, ಇಷ್ಟು ನೀರುಂಟು, ಆಯಿತಾ? ಈಗ ಇದಕ್ಕೆ ಏನೆಲ್ಲ ಹಾಕಬೇಕು ಅಂದರೆ, ಈ ತೊಟ್ಟನ್ನು ತೆಗೆಯದಿದ್ರೂ ನಡೀತದೆ, ಬಟ್ ತೆಗಿತಿದ್ದೀನಿ ನಾನು. ವಾ, ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟು, ಗೊತ್ತುಂಟಾ? ಈಗ ಇದಕ್ಕೆ ಉಪ್ಪು ಬೇಕು. ಉಪ್ಪಲ್ಲಿದೆ, ಕಲ್ಲುಪ್ಪು ಬೇಡ, ಪುಡಿ ಉಪ್ಪೆ ಹಾಕ್ತಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು. ಬಿಸಿನೀರಾದರೂ ಹಾಕ್ಕೋಬೋದು, ತಣ್ಣೀರಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಅದೇ ಬಿಸಿ ತಿಳಿ ತಗೊಂಡಿದ್ದೀನಿ. ಈಗ ಮಾವಿನಕಾಯಿ ಹಾಕ್ಕೊಳ್ಳೋದು. 3 ಮಾವಿನಕಾಯಿ ನಾನು ತಗೊಂಡಿದ್ದೇನೆ. ಈಗ ಈಚ್ಕೊಳ್ಳೋದು, ಆಯಿತಾ? ಮೆಣಸು ಖಾರ ಇದ್ದರೆ ಕೈ ಉರಿ ಬರ್ತದೆ. ಅದಕ್ಕೆ ತೆಂಗಿನ ಕೊಕೊನಟ್ ಆಯಿಲ್ ಹಚ್ಕೊಂಡ್ರೆ ಆಯಿತು. ಎಂತ ಗೊತ್ತುಂಟಾ, ಇಲ್ಲಿ ಬಂದು ಈಗ ನನಗೆ ಕನ್ನಡ ಕೂಡ ಮರ್ತು ಹೋಗ್ತಾ ಇದೆ. ನಾನು ನೋಡಿ ಉಪ್ಪುಂಚಿ ಹೇಗಾಗಿದೆ ಅಂತ ಊಟ ಮಾಡಿ ತೋರಿಸ್ತೇನೆ, ಆಯಿತಾ? ಈಗ ಉಪ್ಪು, ಈ ಬಾಯ್ಲ್ಡ್ ರೈಸಿಗೆ ಉಪ್ಪು ಮುಂಚೆ ಹಾಕ್ತಾ ಇದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ಉಪ್ಪಾಗಿದೆ ಇಲ್ವಾ ಅಂತ ನೋಡಬೇಕಲ್ಲ, ಅದನ್ನು ಹೇಗೆ ನೋಡೋದು ಅಂತ ಹೇಳ್ಕೊಡ್ತೇನೆ. ಬರ್ತಾನೆ ಇಲ್ಲ. ಇದ್ರಲ್ಲಿ ನೋಡಿ ನೀರು ತೆಗೆಯುವುದು, ಈ ಥರ ಕುಡಿಯೋದು, ಸೂಪರ್. ಇದೆಲ್ಲ ನನಗೆ ಅಪ್ಪ ಕಲಿಸಿಕೊಟ್ಟದ್ದು. ಬಟ್ ಈಗ ಇದಕ್ಕೆ ಹೇಗಾಗಿದೆ ಅಂತ ನೋಡುವ. ಬಿಸಿ ಉಂಟು ನಮ್ಮ ಊಟ. ವಾವ್, ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಅದೆಲ್ಲ ಇದಕ್ಕೆ ಹೇಳಿರೋದು, ಆಯಿತಾ? ನಮ್ಮ ಮಂಗಳೂರಿಗೆ ಬಂದರೆ ಇಂಥದ್ದನ್ನೆಲ್ಲ ಮಿಸ್ ಮಾಡಬೇಡಿ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಮ್ಮ ಮನೆಗೆ ಬನ್ನಿ, ಆಯಿತಾ? ಬಾಯ್.